ಹೀಗೆ ಯತ್ನಾಳ್ ಸೈಲೆಂಟ್ ಆಗಿ ಮುಂದೇನ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ರೆ ಹೈಕಮಾಂಡ್ ನಿರ್ಧಾರ ಕೇವಲ ಯತ್ನಾಳ್ಗೆ ಮಾತ್ರ ಅಲ್ಲ, ಪಕ್ಷದ ಬೇರೆ ಹಿರಿಯ ನಾಯಕರುಗಳಿಗೂ ಕೂಡ ಶಾಕ್ ಕೊಟ್ಟಿದೆ. ಯತ್ನಾಳ್ಗೆ ಹೀಗೆ ಆಗಬಾರ್ದಾಗಿತ್ತು ಅಂತಾನೆ ಎಲ್ಲರೂ ಇದೊಂದು ಪಾಠ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರ ಸರಿ ಇದೆ, ಆದ್ರೆ ಇದು ಶಾಕ್ ಮತ್ತು ಪಾಠ ಎಂದ ರಾಘವೇಂದ್ರ. ಯತ್ನಾಳ್ ಉಚ್ಚಾಟನೆ ದುರದೃಷ್ಟ ಎಂದ ಸಿಟಿ ರವಿ, ಕೇಂದ್ರ ನಿರ್ಧಾರ ಒಪ್ಪಿದ ಅಶೋಕ್. ಯತ್ನಾಳ್ ಕೇಸೇ ಬೇರೆ ನಮ್ದೇ ಬೇರೆ ಎಂದ ಎಸ್ಟಿ ಸೋಮಶೇಖರ್. ಕೊಟ್ರೆ ಎಂತ ಹೊಡೆತ ಕೊಡ್ತೀವಿ ನೋಡಿ ಅಂತ ಬಿಜೆಪಿ ಹೈಕಮಾಂಡ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದೆ. ಆದ್ರೆ ಇದನ್ನೇ ನಿರೀಕ್ಷೆ ಮಾಡಿದವರು ಕೂಡ ದಿಲ್ಲಿ ನಾಯಕರ ನಿರ್ಧಾರಕ್ಕೆ ಶಾಕ್ಗೆ ಒಳಗಾಗಿದ್ದಾರೆ. ನಿರೀಕ್ಷೆ ಮಾಡದವರು ಕೂಡ ಕಣ್ಣರಳಿಸಿ ಹುಬ್ಬೇರಿಸಿಕೊಂಡು ಗುಸುಗುಸು ಮಾತಾಡ್ತಿದ್ದಾರೆ. ಅದರಲ್ಲೂ ಯತ್ನಾಳ್ ಟಾರ್ಗೆಟ್ ಆಗಿದ್ದ ಯಡಿಯೂರಪ್ಪ ಪುತ್ರ ಸಂಸದ ರಾಘವೇಂದ್ರ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದು ಯತ್ನಾಳ್ ಉಚ್ಚಾಟನೆ ಶಾಕ್ ಮತ್ತು ಪಾಠ ಎಂದಿದ್ದಾರೆ. ಅಷ್ಟೇ ಅಲ್ಲ, ಹೈಕಮಾಂಡ್ ನಿರ್ಧಾರ ಸರಿಯಾಗಿದೆ ಎಂದಿರೋ ರಾಘವೇಂದ್ರ ಕಾರ್ಯಕರ್ತರು ಇದನ್ನ ವಿಜೃಂಭಿಸಬಾರದು ಎಂದಿದ್ದಾರೆ. ಇದ್ದಕ್ಕಿದ್ದಂಗೆ ಈ ವಿಚಾರ ತಿಳಿದಂಗ ಎಲ್ಲರೂ ಕೂಡ ಶಾಕ್ ಆಯ್ತು. ಮತ್ತೆ ಸಹಜ, ಯಾವುದೇ ಒಬ್ಬ ಒಂದು ಲೈನ್ ಅಂತ ಒಂದು ಇರುತ್ತೆ ಸರ್. ಆ ಲೈನ್ ದಾಟಿದಾಗ ಸಂಘಟನೆ ಈ ರೀತಿಯ ಒಂದು ಶಿಸ್ತಿನ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳೋದು ಸಹಜ. ಎಲ್ರಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ಇದೊಂದು ಪಾಠ ಅಂತ ನಾನು ಅನ್ಕೊಂಡಿದ್ದೇನೆ. ಒಬ್ಬ ಹಿರಿಯ ಕಾರ್ಯಕರ್ತ ದೂರ ಸರಿದಂಥ ಈ ಸಂದರ್ಭದಲ್ಲಿ ಕೊರತೆಯನ್ನು ತುಂಬ ದಿಕ್ಕಿನಲ್ಲಿ ಶ್ರಮ ವಹಿಸಬೇಕೇ ಹೊರತು ಇದ್ಯಾವುದೋ ವಿಜೃಂಭಿಸುವಂಥ ಜವಾಬ್ದಾರಿ ಕಾಲ ಇದಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಸರಿ ಇದೆ, ತುಂಬ ಜನ ಕಾರ್ಯಕರ್ತರು ಕಳೆದ ಒಂದು ವರ್ಷದಿಂದ ಇದು ಯಾಕೆ ಇಷ್ಟೊಂದು ಎಳ್ಕೊಂಡು ಹೋಗ್ತಿದ್ದಾರೆ ಅಂದರೆ, ಯಾಕೆಂದರೆ ಅವರು ಯತ್ನಾಳು ಒಬ್ಬರು ಗೌರವಾನ್ವಿತ ಒಬ್ಬರು ನಾಯಕರು ನಮ್ಮ ಜೊತೆಗೆ ಇರಬೇಕು ಅನ್ನೋದೇ ಹೈಕಮಾಂಡ್ ಅಪೇಕ್ಷೆ ಇತ್ತು. ಹೀಗೆ ನಿನ್ನೆ ವಿಜಯೇಂದ್ರ ಯಾವ ರೀತಿ ಯತ್ನಾಳ್ ಉಚ್ಚಾಟನೆಯನ್ನ ಸಂಭ್ರಮಿಸಬಾರದು ಎಂದಿದ್ರು, ಅದೇ ರೀತಿ ರಾಘವೇಂದ್ರ ಕೂಡ ಮಾತನಾಡಿದ್ದಾರೆ. ಇನ್ನು ವಿಪಕ್ಷ ನಾಯಕ ಅಶೋಕ್ ಕೇಂದ್ರದ ನಿರ್ಧಾರವನ್ನ ತಲೆಬಾಗಿ ಒಪ್ಪಿದ್ದಾರೆ. ಸಿಟಿ ರವಿ ಇದೊಂದು ದುರದೃಷ್ಟಕರ ಬೆಳವಣಿಗೆ ಎಂದಿದ್ದಾರೆ. ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕಾಗ್ತದೆ. ಈಗೆಲ್ಲ ಏನು ಬೆಳವಣಿಗೆ ಆಗಿದೆ ಅದು ದುರದೃಷ್ಟಕರವಾಗಿರ್ತಕ್ಕಂಥ ಬೆಳವಣಿಗೆಗಳು. ಇಂಥ ತೀರ್ಮಾನಗಳಲ್ಲಿ ಯಾರೂ ಪಕ್ಷಕ್ಕಿಂತ ದೊಡ್ಡವರಲ್ಲ ಮತ್ತು ಹೈಕಮಾಂಡ್ಗಿಂತನೂ ಯಾರೂ ದೊಡ್ಡವರಲ್ಲ. ಯಾಕಂದ್ರೆ ನಮ್ಮ ಇಡೀ ದೇಶದ ಇತಿಹಾಸವನ್ನು ತೆಗೆದುಕೊಂಡ್ರೆ ಮುಖ್ಯಮಂತ್ರಿಗಳಾದಂಥವ್ರನ್ನೇ ಉಚ್ಚಾಟನೆ ಆಗಿರುವಂಥ ಉದಾಹರಣೆಗಳು ಸಾಕಷ್ಟಿದೆ. ಇದು ಪಾರ್ಟಿ ಅವರಿಗೆ 2 ಬಾರಿ ಅವಕಾಶ ಕೊಟ್ಟಿದ್ದರು, ಬಟ್ ಆದರೂ ಕೂಡ ಇವತ್ತು ಪಾರ್ಟಿ ನಿರ್ಣಯನೇ ಅಂತಿಮ. ಸೊ ಯಾರ್ಯಾದರೂ ಕೂಡ ಪಕ್ಷದ ಒಂದು ನಿರ್ದೇಶನದಂತೆ ಪಕ್ಷದ ಇತಿಮಿತಿಗಳಲ್ಲಿ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕಾಯಿತು. ಯತ್ನಾಳ್ ಏಕಾಂಗಿ ಎಲ್ಲ, ನಾವೆಲ್ಲ ಜೊತೆಗಿದ್ದೇವೆ. ಉಚ್ಚಾಟನೆ ವಾಪಸ್ಗೆ ಹೈಕಮಾಂಡ್ಗೆ ಮನವಿ ಎಂದ ರಮೇಶ್. ಯತ್ನಾಳ್ ಉಚ್ಚಾಟನೆ ಬಗ್ಗೆ ಮೊದಲೇ ಸುಳಿವು ದೊರೆತಿತ್ತು ಎಂದಿರುವ ರಮೇಶ್ ಜಾರಕಿಹೊಳಿ, ಪಕ್ಷ ಯಾಕೆ ಇಂಥ ನಿರ್ಧಾರ ಕೈಗೊಳ್ತಾ ಗೊತ್ತಿಲ್ಲ, ಆದರೆ ಪಕ್ಷದ ನಿರ್ಧಾರ ಪ್ರಶ್ನಿಸುವಷ್ಟು ನಾವು ದೊಡ್ಡವರಲ್ಲ. ಯತ್ನಾಳ್ ಏಕಾಂಗಿ ಅಲ್ಲ, ನಾವೆಲ್ಲ ಅವರ ಜೊತೆಗಿದ್ದೇವೆ. ಉಚ್ಚಾಟನೆ ವಾಪಸ್ಗೆ ಮನವಿ ಮಾಡ್ತೇವೆ ಎಂದಿದ್ದಾರೆ. ಹೈಕಮಾಂಡ್ 100 ನಿನ್ನೆ ಮಾತಾಡಿದ 100% ರಿವೋಕ್ ಆಗ್ತದೆ. ನನಗೆ ಪೂರ್ಣ ಸೋಸದೆ ಎಲ್ಲರೂ ಗಟ್ಟದು ಯತ್ನಾಳ್ ಬೆನ್ನಿಂದದೆ. ಯತ್ನಾಳ್ ಪರವಾಗಿ ನಾವೆಲ್ಲ ಮಾತು ಮನೆ ಒಳಗೊಂಡು ಭಾರತೀಯ ಜನತಾ ಪಕ್ಷ ಮುಂದುವರಿತು. ಯತ್ನಾಳ್ ಬೆನ್ನಿಗೆ ನಿಂತ ರೆಬಲ್ಸ್, ನಾಳೆ ಮೀಟಿಂಗ್. ಉಚ್ಚಾಟಿತ ಯತ್ನಾಳ್ ಬೆಂಬಲಕ್ಕೆ ರೆಬಲ್ಸ್ ಟೀಮ್ ನಿಂತಿದೆ. ನಾಳೆ ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ನಿವಾಸದಲ್ಲೇ ಸಭೆ ಕರೆದಿದ್ದು ಯತ್ನಾಳ್, ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ವರ್, ಪ್ರತಾಪ್ ಸಿಂಹ, ಶ್ರೀಮಂತ್ ಪಾಟೀಲ್, ಅಣ್ಣಾ ಸಾಹೇಬ್ ಜೊಲ್ಲೆ, ಅರವಿಂದ ಲಿಂಬಾವಳಿ ಪಾಲ್ಗೊಳ್ಳಲಿದ್ದಾರೆ. ಯತ್ನಾಳ್ ಉಚ್ಚಾಟನೆ ವಾಪಸ್ಗೆ ಹೈಕಮಾಂಡ್ಗೆ ಮನವಿ ಸಲ್ಲಿಸುವ ಕುರಿತು ಚರ್ಚಿಸಲಿದ್ದಾರೆ. ಇನ್ನೊಂದೆಡೆ ಶ್ರೀರಾಮುಲು ಯತ್ನಾಳ್ ಪರ ಬ್ಯಾಟಿಂಗ್ ಮಾಡಿದ್ದು ಉಚ್ಚಾಟನೆ ನಿರ್ಧಾರ ಮರುಪರಿಶೀಲಿಸಬೇಕೆಂದು ಮನವಿ ಮಾಡಿದ್ದಾರೆ. ಉಳಿದ ಬ್ಯೂರೋ ರಿಪೋರ್ಟ್ TV9.